ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆಲಿಯಾಸ್ ವ್ಲಾಗ್. ಇವತ್ತು ನಾವು ಹೈದ್ರಾಬಾದಿ ಫೇಮಸ್ ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ನೋಡೋಣ. ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಈರುಳ್ಳಿನ ಗೋಲ್ಡನ್ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. 750 ಗ್ರಾಮ್ ಚಿಕನ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಮತ್ತು ಕರಿಮೆಣಸು, ಪಲಾವ್ ಎಲೆ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ 4, ಹುರಿದಿಟ್ಟಿರುವಂಥ ಈರುಳ್ಳಿ, ಅರ್ಧ ಚಮಚ ಅರಿಶಿನದ ಪೌಡರು, 1 ಚಮಚ ಖಾರದ ಪೌಡರು, 1 ಚಮಚ ಧನಿಯಾ ಪೌಡರು, 1/2 ಚಮಚ ಗರಂ ಮಸಾಲ, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2ರಿಂದ 3 ಚಮಚ, ಅರ್ಧ ಕಪ್ ಮೊಸರು, ನಿಂಬೆಹಣ್ಣು ಅರ್ಧ ಹೋಳು ಮತ್ತು 1 ಕಪ್ ಎಣ್ಣೆ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ 2 to 3 ಅವರ್ಸ್ವರೆಗೂ ಮ್ಯಾರಿನೇಟ್ ಮಾಡಿ. ಒಂದು ಪಾತ್ರೆಯಲ್ಲಿ ನಾನಿಲ್ಲಿ 4 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು 1/2 ಅವರ್ ನೆನೆ ಮಾಡ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರು, ಸ್ಪೈಸಸ್ಸು, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ತುಪ್ಪ, ಉಪ್ಪು ಇಷ್ಟನ್ನು ಹಾಕಿ ಬಾಸ್ಮತಿ ಅಕ್ಕಿ ಹಾಕಿ 30% ಬೇಯಿಸ್ಕೊಳ್ಳಿ. ಇದು ಬೆಂದಮೇಲೆ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಮತ್ತು ಚಿಕನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಮಸಾಲೆಗೆ ಸ್ವಲ್ಪ ಅನ್ನ ಬೇಯಿಸಿಟ್ಟಿರುವಂಥ ನೀರನ್ನೇ ಹಾಕ್ಕೊಂಡು ಫುಲ್ ಸ್ಪ್ರೆಡ್ ಮಾಡಿ. ಅದ್ರ ಮೇಲೆ 1 ಲೇಯರ್ ರೈಸ್ ಹಾಕ್ಕೊಳ್ಳಿ. ಪುದೀನ ಮತ್ತು ಈರುಳ್ಳಿಯಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ. ಅದಾದಮೇಲೆ ಮತ್ತೆ ಇನ್ನೊಂದು ಲೇಯರು ರೈಸ್ ಹಾಕಿಬಿಟ್ಟು ಮತ್ತು ಪುದೀನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಸೈಡಲ್ಲೆಲ್ಲನೂ ಸ್ವಲ್ಪ ಕಾಯಿಸಿರುವಂಥ ತುಪ್ಪ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೇಕಂದರೆ ನಿಮ್ಗೆ ಎಣ್ಣೆನೂ ಯೂಸ್ ಮಾಡ್ಕೋಬೋದು. ಇಷ್ಟನ್ನು ಮಾಡಿ ದಮ್ಗೆ ಐ ಫ್ಲೇಮಲ್ಲಿ 5 ಮಿನಿಟ್ಸು 30 to 40 ಮಿನಿಟ್ಸ್ವರೆಗೂ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಈ ಥರ ಉದ್ರಿ ಆಗೋವರೆಗೂ ಬೇಯಿಸ್ಕೊಬೇಕಾಗುತ್ತೆ. ಅರೋಮಾ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು. ಮತ್ತು ಚಿಕನೆಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇದನ್ನು ಆನಿಯನ್ ರಾಯ್ತ ಜೊತೆಲಿ ನೀವು ಟ್ರೈ ಮಾಡ್ಬೋದು. ಇದ್ರ ಜೊತೆಲಿ ಬೈಗನ್ ಕಟ್ಟನ್ನು ಅಂದರೆ ಯೂಸ್ ಮಾಡ್ತಾರೆ. ನಿಮಗೆ ಬೇಕಂದರೆ ರೆಸಿಪಿ ನನಗೆ ಕಮೆಂಟಲ್ಲಿ ರೆಸಿಪಿ ಅಂತ ಪಿನ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬಾಯ್.